ಒಮ್ಮೆಲೆ ಮುಜಫರ್ನಗರ ಎಕ್ಸ್ಪ್ರೆಸ್ನಿಂದ ಬಂಗಾರಪೇಟೆಗೆ 42 + 8 ಜನ 50 ಜನ ಇಲ್ಲಿ ಒಟ್ಟಿಗೆ ಇಳಿತಾರೆ ಮುಸ್ಲಿಮರು. ಸೊ ಅದನ್ನ ಪೊಲೀಸರ ಗಮನಕ್ಕೆ ತಂದು ಪೊಲೀಸರು ಅವರನ್ನ ಬಾಲ ಮಂದಿರದಲ್ಲಿ ಇಡ್ತಾರೆ. 8 ಜನ ಇದರಲ್ಲಿ 5 ಜನರನ್ನು ಪರಾರಿ ಮಾಡಿಸ್ತಾರೆ. ಇನ್ನು 3 ಜನರನ್ನ ಇದು ಮಾಡ್ತಾರೆ. 3 ಜನ ಅಂದ್ರೆ ನೆಪಕ್ಕೆ ಇರ್ಲಿ ಅಂತ ಹೇಳಿ ಎಲ್ಲ ಬಾಲಕರು ಅಂತ ಅಂದ್ಕೊಳ್ಳಿ, ಬಾಲಕರು ನೀವೇ. ಹಾ, ಸೊ 3 ಜನರಿಗೆ ಮಾತ್ರ ಇಟ್ಕೊಂಡಿದ್ದಾರೆ. ಯಾಕೆ ಕಾರಣ ಏನು ಅಂತಂದ್ರೆ ಇವರು ಬರೇ ಮಕ್ಕಳು ಮಾತ್ರ ಬರಕ್ಕಾಗೋದಿಲ್ಲಲ್ಲ, ಯಾರಾದ್ರೂ ಬೇಕಲ್ಲ ಅದಕ್ಕೆ. ಸೊ ಆ ಹಿನ್ನೆಲೆಯಲ್ಲಿ 5 ಜನರನ್ನ ಪರಾರಿ ಮಾಡಿಸಿ 3 ಜನರನ್ನ ಇಲ್ಲಿ ನಿಲ್ಲಿಸಿ ಅವರು ಯಾವುದೇ ಸೆಕ್ಷನ್ ಅಡಿಯಲ್ಲಿ ಅವ್ರ ಮೇಲೆ ಕೇಸ್ ಹಾಕದೆ ಮುಸ್ಲಿಮರ ಒತ್ತಡ, ಕಾಂಗ್ರೆಸ್ ಒತ್ತಡ, MLA ಒತ್ತಡ, ಇವರೆಲ್ಲರ ಒತ್ತಡದಿಂದ ದುಡ್ಡು ತಗೊಂಡಿದಾರೋ ಅಥವಾ ಒತ್ತಡ ಬಂದಿದೆಯೋ ಗೊತ್ತಿಲ್ಲ. ಆದರೆ ವ್ಯವಸ್ಥಿತವಾಗಿ ದೇಶಕ್ಕೆ ಮೋಸ ಮಾಡಿದ್ದಾರೆ, ದಗ ಮಾಡಿದ್ದಾರೆ, ದೇಶದ್ರೋಹಿ ಕೆಲಸ ಮಾಡಿದ್ದಾರೆ. ನಾನು ಹೇಳ್ತೀನಿ, ನಾವು 5ನೇ ತಾರೀಕು ಬಂದು ಮನವಿ ಕೊಟ್ಟಿದ್ದೀವಿ. ನಾವು 29ರಿಂದ 5ನೇ ತಾರೀಕು ತನಕ ಸುಮ್ಮನೆ ಇದ್ದಾರೆ. ನಾವು ಬಂದ ದಿನಾನೇ ಅವತ್ತೇ ರಾತ್ರಿ ಇಲ್ಲಿಂದ ಪರಾರಿ ಮಾಡಿಸಿದ್ದಾರೆ. ಯಾಕೆ ಪರಾರಿ ಮಾಡಿಸ್ಬೇಕು? ನೀವು ಡಾಕ್ಯುಮೆಂಟ್ ಸರಿ ಇದೆ ಅಂತ ಒಂದ್ ಕಡೆ ಹೇಳ್ತಾರೆ, ಅಲ್ಲಿ CWC ಅವರು ಸರಿ ಇದ್ದಾರೆ ಅಂತ ಹೇಳ್ತಾರೆ. ಸೊ ಸರಿ ಇದ್ದ ಮೇಲೆ ಅವರು ಬಂದಿದ್ದ ಎಲ್ಲಿ ಹಾವೇರಿ ಮದರ್ಸಾಗೆ ಬಂದಿದ್ರು, ಹಾವೇರಿ ಮದರ್ಸಾಗೆ ತಲುಪಿಸಬೇಕಾಗಿತ್ತು. ವಾಪಸ್ ಕಳಿಸಿದ್ರು ನೀವು. ಸೊ ವಾಪಸ್ ಕಳಿಸಿದ್ರೆ ಇದರ ಅರ್ಥನೇ ತಪ್ಪಿತಸ್ಥರಿದ್ದಾರೆ, ಡಾಕ್ಯುಮೆಂಟ್ ಇಲ್ಲ, ಮೋಸ ಆಗಿದೆ, ದಗ ಆಗಿದೆ. ಸೊ ಯಾರು ಕರ್ಕೊಂಡ್ ಬಂದಿದ್ರು 3 ಜನ, ಅವ್ರ ಮೇಲಾದ್ರೂ FIR ಆಗಬೇಕಾಗಿತ್ತು. ಇಲ್ಲಿಗಲ್, ಕಾನೂನು ಬಾಹಿರ ಇವತ್ತು ಮಕ್ಕಳನ್ನ ಅಪಹರಣ ಮಾಡ್ಕೊಂಡು ಬಂದಿದ್ದಾರೆ, ಮಕ್ಕಳನ್ನು ಹೆದರಿಸಿ ಬೆದರಿಸಿ ತಗೊಂಡು ಬಂದಿದ್ದಾರೆ. ಸೊ ಈ ರೀತಿಯ ಇಡೀ ರಾಜ್ಯದಲ್ಲಿ ಸಾಕಷ್ಟು ಘಟನೆ ಆಗಿ ಮೊನ್ನೆ ಮತ್ತೆ ತುಮಕೂರಲ್ಲಿ ಆಯ್ತು. ಮದರ್ಸಾದಿಂದ 22 ಹುಡುಗರು ಓಡಿ ಬಂದಿದ್ದಾರೆ, ನಮ್ಮನ್ನು ಹೊಡಿತಾ ಇದ್ದಾರೆ, ಬಡಿತಾ ಇದ್ದಾರೆ, ನಮಗೆ ಊಟ ಕೊಡ್ತಾ ಇಲ್ಲ, ಲೈಂಗಿಕ ಶೋಷಣೆ ಕೊಡ್ತಾ ಇದ್ದಾರೆ. ಸೊ ಮದರ್ಸಾ ಇದು ದೊಡ್ಡ ಒಂದು ಫ್ರಾಡ್. ವ್ಯವಸ್ಥಿತವಾಗಿ ಅಪಹರಣ ಆದಂತ ಹಿಂದೂ ಮಕ್ಕಳನ್ನು ಕೂಡ ತಗೊಂಡು ಹೋಗಿ ಸುನ್ನತ ಮಾಡಿಸಿ, ಮತಾಂತರ ಮಾಡಿಸಿ, ಅವರಿಗೆ ಕುರಾನವನ್ನು ಕಳಿಸುವಂತ ದೊಡ್ಡ ಸೆಂಟರ್ ಆಗಿದೆ. ಸೊ ಅದರ ಸಂಬಂಧಪಟ್ಟಾಗನೆ ಇಲ್ಲಿ ಬಂದು 5ನೇ ತಾರೀಕು ನಾವು ಹೇಳಿದ್ರು, ಇವರು ಯಾವುದೇ ನಮ್ಮ ಇದಕ್ಕೆ ಬೆಲೆ ಕೊಡದೆ ರಾತ್ರಿ ಅವರನ್ನು ಕಳಿಸಿದ್ದಾರೆ. ಇದು ಒಂದು ಭಾಗ ತಪ್ಪು ಮಾಡಿದ್ದಾರೆ. ಅದಕ್ಕೆ ಇವತ್ತು ಮನವಿ ಕೊಟ್ಟಿಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಸೆಕ್ಷನ್ಗಳನ್ನು ಹಾಕಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕೋರ್ಟ್ ನಲ್ಲಿ ಉತ್ತರ ಕೊಡಬೇಕು. ಇನ್ನು ನದೀಮ್ ಅನ್ನುವಂತ ಭಾರತ ಫೌಂಡೇಶನ್ ಅನ್ನೋ ಅದರ ಅಧ್ಯಕ್ಷ, ಅವನಿಗೆ ಈ ಮಕ್ಕಳಿಗೆ ಏನು ಸಂಬಂಧ? ಅವನಿಗೆ CWCಗೆ ಏನು ಸಂಬಂಧ? CWCಯಲ್ಲಿ ಊಟ ಯಾಕೆ ಕೊಟ್ಟ? ಅವನೇ ವೆಹಿಕಲ್ ಮಾಡಿದ್ದಾನೆ ಅಂತನ್ನುವಂಥದ್ದು ನಾನು ಆರೋಪ ಮಾಡ್ತಾ ಇದ್ದೀನಿ. ಅವನೇ ವೆಹಿಕಲ್ ಮಾಡಿ ರಾತ್ರಿ ಕರ್ಕೊಂಡು ಹೋಗಿದ್ದಾರೆ. ರಾತ್ರಿ ಯಾಕೆ ಕರ್ಕೊಂಡು ಹೋಗ್ಬೇಕು? ಕದ್ದು ಮುಚ್ಚಿ ಯಾಕೆ ಕರ್ಕೊಂಡು ಹೋಗ್ಬೇಕು? ನೀವು ಡಾಕ್ಯುಮೆಂಟ್ ಎಲ್ಲ ಸರಿ ಇದೆ ಅಂತ ಅಂದ್ಮೇಲೆ ಬಿಂದಾಸ್ ಆಗಿ ಎಲ್ಲರಿಗೂ ಹೇಳಿ, ನಿಮ್ ಪತ್ರಕರ್ತರನ್ನು ಕರೆಸಿ, ಇವ್ರದೆಲ್ಲ ಡಾಕ್ಯುಮೆಂಟ್ ಇದೆ, ಇವರನ್ನ ಹಾವೇರಿ ಮದರ್ಸಾ ಕಳಿಸ್ತಾ ಇದೀವಿ ಅಂತ ಹೇಳ್ಬೇಕಾಗಿತ್ತಲ್ಲ. ವಾಪಸ್ ಕಳಿಸಿದ್ರೆ ಸೊ ಇವರು CWC ಮೇಲೆ ಹಾಕ್ತಾ ಇದ್ದಾರೆ, CWC ಅವರಿಗೆ ಕೇಳಿದ್ರೆ ಪೊಲೀಸರ ಮೇಲೆ ಹಾಕ್ತಾ ಇದ್ದಾರೆ. ಸೊ ಇದು ಬಹಳ ದೊಡ್ಡ ಅನಾಹುತದ ಸಂಗತಿ ಅಂತ ನಾನು ಹೇಳ್ತಾ ಇದ್ದೀನಿ. ಇದನ್ನು ನಾವು ಇಷ್ಟಕ್ಕೆ ಬಿಡುದಿಲ್ಲ. ಇವರೆಲ್ಲರನ್ನೂ ಕೋರ್ಟ್ ಇಳಿತೀವಿ. ಈಗ ಅವತ್ತು ನಾನು ಬಹಳ ಸ್ಪಷ್ಟವಾಗಿ ಇವು ಅಧಿಕಾರಿ ಕೇಳಿದ್ದೆ, ಟಿಕೆಟ್ ಇದೆಯಾ? ಆನ್ಲೈನ್ ಇದೆ. ಸೊ ಈಗ ಹೇಳ್ತಾರೆ 3 ಟಿಕೆಟ್ ಇದಾವೆ ಅಂತ. ಅಂದ್ರೆ ದಾಖಲೆಗೆ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲ ಫಸ್ಟ್ ಕ್ಲಾಸ್ ಆಗಿ ಏನೇನು ಬೇಕು ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೀವು ಏನೇ ಸೆಟ್ ಮಾಡ್ಕೊಡ್ರಿ, ಕೋರ್ಟಿಗೆ ಉತ್ತರ ಕೊಡಬೇಕಾಗತ್ತೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇದಕ್ಕೆ ನಾವು ಕೋರ್ಟಿನ ದೃಷ್ಟಿಯಿಂದನೇ ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸೊ ಇನ್ನು ಮುಂದಿನ ಹಂತದಲ್ಲಿ ಏನಾಗುತ್ತೆ ಅಂತನ್ನುವಂಥದ್ದು, ಮತ್ತು ನದೀಮ್ ಮೇಲೂ ಕಂಪ್ಲೇಂಟ್ ಕೊಡೋರು, CWC ಮೇಲೆ ಕಂಪ್ಲೇಂಟ್ ಕೊಡೋರು, SP ಕೂಡ ನಾವು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ.
ಸೊ ಇದು ಈ ವಿಷಯದ ಸಂಬಂಧಪಟ್ಟ ಹಾಗೆ ನಿಮಗೇನಾದರೂ ಕೇಳಿದ್ರೆ ಇನ್ನೊಂದು ವಿಷಯ ಹೇಳಿ ಮಾಡದೇ ಇದ್ರೆ ಕೋರ್ಟ್ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಇನ್ನೂವರೆಗೆ FIR ಮಾಡಿಲ್ಲ, ಕೋರ್ಟ್ ಆರ್ಡರ್ ಮಾಡಬೇಕು ಇವ್ರ ಮೇಲೆ ಅಂತನ್ನುವಂಥದ್ದು ಹೇಳ್ತೀವಿ. ಸೊ ಅಲ್ಲಿ ತುಮಕೂರಿನ ಹುಡುಗರ ಮೇಲೆ FIR ಆಗಿದೆ, ಇಲ್ಲ ನಮಗೇನು ಸಂಬಂಧ ಇಲ್ಲ, CWC ಅಂತ ಹೇಳ್ತಾರೆ. ಅವ್ರು ಕೇಳಿದ್ರೆ ಇವ್ರು ಮೇಲೆ ಆಗ್ತಾರೆ. ಎಲ್ಲ ಜಾರ್ಕೊಳ್ಳುವಂಥ ವ್ಯವಸ್ಥೆ ಇದೆ. ನಮ್ಮ ದೇಶ ಹಾಳು ಮಾಡೋಕ್ಕೆ ನಿಂತಿದ್ದಾರೆ ಇವರಿಗೆ ಕಾನೂನು, ಇವರಿಗೆ ದೇಶದ ಸುರಕ್ಷತೆ ಇಲ್ಲ ಅಂತನ್ನುವಂಥದ್ದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇನ್ನೊಂದು ಮೊನ್ನೆ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪನವರು 22ನೇ ಇಸ್ವಿಯಲ್ಲಿ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದನ್ನು ರದ್ದು ಮಾಡಿ ಹೊಸ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಹಿಜಾಬವನ್ನು ಶಾಲಾ ಕಾಲೇಜ್ಗಳಲ್ಲಿ ಹಾಕೊಳ್ಳಬಹುದು ಅಂತನ್ನುವಂಥದ್ದು ಹೇಳಿದ್ದಾರೆ. ನಾನು ಕೇಳ್ತಾ ಇದ್ದೀನಿ ಶಿಕ್ಷಣ ಮಂತ್ರಿಗೆ, ಯೂನಿಫಾರ್ಮ್ ಸಮವಸ್ತ್ರ ಇದರ ಅರ್ಥ ಏನಾದರೂ ಗೊತ್ತಾ? ಮಧು ಬಂಗಾರಪ್ಪನವರೇ, ಶಿಕ್ಷಣ ಮಂತ್ರಿಯವರೇ, ಯೂನಿಫಾರ್ಮ್ ಸಮವಸ್ತ್ರ ಅಂದ್ರೆ ಸಮಾನತೆ, ಏಕತೆ. ಇಲ್ಲಿ ಭೇದ ಭಾವ ಮಕ್ಕಳಲ್ಲಿ ಇರಬಾರ್ದು, ಶಿಕ್ಷಣದಲ್ಲಿ ಇರಬಾರ್ದು. ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಶ್ರೀಮಂತರು, ಬಡವರು, ರೈತರು, ಕಾರ್ಮಿಕರು ಅನ್ನುವಂತ ಭೇದ ಭಾವ ಇರಬಾರ್ದು ಅಂತಾನೆ ಯೂನಿಫಾರ್ಮ್ ನೀವೇ ಕಾಂಗ್ರೆಸ್ನವರೇ ಮಾಡಿದ್ದು, ಆಲ್ ಇಂಡಿಯಾದಲ್ಲಿ ಮಾಡಿದಿರಿ. ಇವತ್ತು ಬುರ್ಕಾ ಹಾಕಿದಂತ ಮಹಿಳೆ ಇವಳು ಮುಸ್ಲಿಂ ಅಂತ ಗೊತ್ತಾಗತ್ತೆ. ಸೊ ಭೇದ ನಿರ್ಮಾಣ ಮಾಡ್ತಾ ಇದ್ದಾರೆ, ಹೊಡಿತಾ ಇದ್ದೀರಿ, ಗಲಭೆಗೆ ಕಾರಣಕರ್ತರಾಗ್ತಾ ಇದ್ದೀರಿ. ಇನ್ನು ಬಹಳ ದೊಡ್ಡ ಉಪಕಾರ ಮಾಡಿದೀವಿ ಅಂತ ಅನ್ನೋ ಹಾಗೆ ಶಿವದಾರ, ಜನೆವಾರ, ರುದ್ರಾಕ್ಷಿ ಹಾಕಕ್ಕೆ ನಾವು ಅನುಮತಿ ಕೊಟ್ಟಿದ್ದೀವಿ. ನೀವ್ಯಾರು ಅನುಮತಿ ಕೊಡೋದು? ಸಾವಿರಾರು ವರ್ಷದಿಂದ ನಮ್ಮ ಸಂಪ್ರದಾಯ ಇದೆ. ಆ ಸಂಪ್ರದಾಯದ ಪ್ರಕಾರ ಒಳಗಡೆ ಇರುತ್ತೆ, ಅದು ಗೊತ್ತಾಗಲ್ಲ. ಶಾಸ್ತ್ರೋಕ್ತವಾದಂತಹ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಅದು ದಾರ ಅಲ್ಲ, ಅದು ಸೊ ಒಂದು ಶಾಸ್ತ್ರಬದ್ಧವಾದಂತಹ ಒಂದು ಪದ್ಧತಿಯಲ್ಲಿ ಹಾಕೊಂಡಂತ ಅದನ್ನ ಇವತ್ತು ನಾವು ಹಾಕಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಅಂತ ಹೇಳುವಂಥದ್ದು ನಿಮ್ಮ ಉಪಕಾರ ಅಲ್ಲ. ಇದು ಕಾಣೋದಿಲ್ಲ. ಕಾಣೋದು ಯಾವುದು? ಹಿಜಾಬ್ ಕಾಣಿಸುತ್ತೆ, ಎದ್ದು ಕಾಣಿಸುತ್ತೆ. ಇವತ್ತು ಮುಸ್ಲಿಮರ ಪ್ಲೀಸ್ಗೋಸ್ಕರ, ಮುಸ್ಲಿಮರ ಓಲೈಕೆಗೋಸ್ಕರ ನೀವು ಮಾಡಿದಿರಿ ಅಂತನ್ನುವಂಥದ್ದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಈ ರೀತಿಯ ಮುಸ್ಲಿಮರ ಓಲೈಕೆ ಇವತ್ತು ಹಿಜಾಬ್ ಆಯಿತು, ನಾಳೆ ಬುರ್ಕಾ ಆಗತ್ತೆ, ನಾಳೆ ಮಸೀದಿ ಆಗತ್ತೆ, ನಾಳೆ ನಮಾಜ್ ಆಗತ್ತೆ. ಎಲ್ಲವನ್ನು ಹಾಳು ಮಾಡಕ್ಕೆ ನಿಂತಿದ್ದೀರಿ ಕಾಂಗ್ರೆಸ್ನವರು. ಕಾಂಗ್ರೆಸ್ನವರಿಗೆ ಧಿಕ್ಕಾರ ಹೇಳ್ತಾ ಇದ್ದೀನಿ.